ರಾಜ್ಯದ ಹಲವು ಕಡೆ ವರುಣ ಅಬ್ಬರಿಸುತ್ತಿದ್ದಾನೆ. ವಿಜಯಪುರದಲ್ಲಿ ನಿರಂತರವಾಗಿ ಮಳೆಯಾಗ್ತಿದ್ದು ಜನ ಹೈರಾಣಾಗಿದ್ದಾರೆ. ಮಳೆಗೆ ಹಿರೇಬೇವನೂರು ಗ್ರಾಮದ ಸಂಪರ್ಕ ಕಡಿತ ಆಗಿದೆ. ರಾಜ್ಯದ ಹಲವು ಕಡೆ ವರುಣನ ಆರ್ಭಟ ಮುಂದುವರೆದಿದೆ. ವಿಜಯಪುರದಲ್ಲಿ ನಿರಂತರವಾಗಿ ಮಳೆಯಿಂದ ಅಲ್ಲಿನ ಜನ ಹೈರಾಣಾಗಿದ್ದಾರೆ. ಮಳೆಗೆ ಹಿರೇಬೇವನೂರು ಗ್ರಾಮದ ಸಂಪರ್ಕ ಕಡಿತಗೊಂಡಿದೆ. ತುಂಬಿ ಹರಿತಾ ಇರುವಂತ ಹಿರೇಬೇವನೂರು ಗ್ರಾಮದ ಹಳ್ಳಕೊಳ್ಳಗಳು, ಶಿರೂರ ಗ್ರಾಮಗಳಿಗೆ ಇದ್ದಂತಹ ಸಂಪರ್ಕ ಈಗ ಕಡಿತ ಆಗಿದೆ. ಹೀಗಾಗಿ ಅಲ್ಲಿಂದ ಓಡಾಡುವಂತ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಹಿರೇಬೇವನೂರು ಸಕ್ಕರೆ ಕಾರ್ಖಾನೆಗೂ ಕೂಡ ಸಂಪರ್ಕ ಕಡಿತ ಆಗಿದೆ. ಮಳೆಯಿಂದಾಗಿ ಉದ್ಯೋಗಕ್ಕೆ ಹೋಗೋಕ್ಕಾಗದೆ ಮನೆಯಲ್ಲೇ ಕುಳಿತುಕೊಂಡಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಕೆಲಸಕ್ಕೆ ಹೋಗೋದಕ್ಕಾಗ್ತಿಲ್ಲ. ಯಾಕಂತಂದ್ರೆ ಮುಖ್ಯವಾಗಿರುವಂತ ರಸ್ತೆ ಏನಿತ್ತು, ಆ ಸೇತುವೆ ಏನಿತ್ತಲ್ಲ, ಅದು ಸಂಚಾರ ವ್ಯವಸ್ಥೆಗೆ ಈಗ ಅಡ್ಡಿಪಡಿಸಲಾಗಿದೆ. ಮಳೆಯಿಂದ ಹಳ್ಳ ಕೊಳ್ಳ ಎಲ್ಲ ಉಕ್ಕಿ ಹರಿತಾ ಇದೆ. ಗಮನಿಸ್ತಾ ಇದೀವಿ ನೋಡಿ ಎಂಥ ಸಮಸ್ಯೆ ಆಗಿದೆ ಅಂತ. ಹೀಗಾಗಿ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮ, ಈ ಶಿರೂರ ಗ್ರಾಮಗಳಿಗಿದ್ದಂಥ ಈ ಸಂಪರ್ಕ ಏನಿತ್ತಲ್ಲ ಕಡಿತ ಆಗ್ಬಿಟ್ಟಿದೆ. ಆಚೆ ಹೋಗೋಕ್ಕಾಗಲ್ಲ, ಇತ್ತ ಬರೋಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ಹಿರೇಬೇವನೂರು ಗ್ರಾಮದ ಸಂಪರ್ಕವೇ ಕಡಿತ ಆಗಿ ಜನರಿಗೆ ಸಮಸ್ಯೆ ಆಗ್ತಿದೆ. ಎಲ್ಲ ನೋಡಿದ್ರಲ್ಲಿ ಸೇತುವೆ ಮೇಲೆಲ್ಲ ಈಗ ಜನ ಏನು ಓಡಾಡ್ತಿದ್ರಲ್ಲ ಅಲ್ಲೆಲ್ಲ ನೀರು ತುಂಬಿಕೊಂಡಿದೆ, ಹೋಗೋದಕ್ಕೆ ಕಷ್ಟ. ಹಳ್ಳಕ್ಕೆ ಸೇತುವೆಯನ್ನು ನಿರ್ಮಿಸೋದಕ್ಕೆ ಅನೇಕ ಬಾರಿ ಆ ಭಾಗದ ಜನ ಮನವಿ ಮಾಡಿದ್ರು. ನೋಡಿ ಗಮನಿಸ್ತಾ ಇದ್ದು ನೋಡಿ, ಆ ಮಳೆ ಓಡಾಡೋದು ಭಾಳ ಕಷ್ಟ, ಎಲ್ಲವೂ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಅಧಿಕಾರಿಗಳಿಗೆ ಈ ಹಿಂದೆನೇ ಮನವಿ ಮಾಡಿದ್ರಂತೆ, ಆದರೂ ಕೂಡ ಅಧಿಕಾರಿಗಳು ಏನೂ ಹೇಳಿಲ್ಲ ಅಂತ. ಸದ್ಯ ಈ ಸಂದರ್ಭದಲ್ಲಿ ತಮ್ಮ ಆಕ್ರೋಶವನ್ನು ಕೂಡ ಹೊರಗಾಗ್ತಿದ್ದಾರೆ ಅಲ್ಲಿನ ಜನ. ಗಮನಿಸ್ತಾ ಇದ್ದೀವಿ ನೋಡಿ, ಯಾರು ಕೂಡ ವಾಹನ ಹೋಗೋಕ್ಕಾಗಲ್ಲ. ಸಾಹಸ ಮಾಡುವಂಥ ಪ್ರಯತ್ನ ಯಾರು ಮಾಡಬಾರ್ದು. ಸಂಪೂರ್ಣವಾಗಿ ಮುಳುಗು ಹೋಗ್ತಾ ಇದೆಯಲ್ಲಿ. ಸಂಪರ್ಕವೇ ಎರಡು ಗ್ರಾಮಕ್ಕೆ ಕಲ್ಪಿಸುವಂಥ ರಸ್ತೆ ಮುಳುಗಿದೆ.